ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಸರ್ ನನಗೆ ಆಶ್ಚರ್ಯ ಆಗೋದೇನಂದ್ರೆ ಒಂದ್ ಕಡೆ ಹಸಿರಾಗಿರುತ್ತೆ ಭೂಮಿ, ಒಂದ್ ಕಡೆ ತೆಕ್ಲೆ ಬಿದ್ದಿರುತ್ತೆ. ಹಸಿರಾಗಿರುತ್ತೆ, ತೆಕ್ಲೆ ಬಿದ್ದಿರುತ್ತೆ, ಹಸಿರಾಗಿರುತ್ತೆ, ತೆಕ್ಲೆ ಬಿದ್ದಿರುತ್ತೆ. 2 ದಿನ ನನಗೇನು ಅರ್ಥ ಆಗಲ್ಲ. ಬಟ್ 3ನೇ ದಿನದಿಂದ ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ, ಯಾಕೆ ಇಲ್ಲಿ ವ್ಯವಸಾಯ ಮಾಡ್ತಾ ಇಲ್ಲ ನೀವು, ಏನಕ್ಕೆ, ಏನು ಪ್ರಾಬ್ಲಮ್ ಆಗಿದೆ? ಅವ್ನು ಬೆಳೀತಾ ಇದ್ದಾನೆ, ನೀವು ಬೆಳೀತಿಲ್ಲ ಅಂದರೆ, ಇಲ್ಲಪ್ಪ ನನ್ನ ಮಗ ಬೆಂಗಳೂರಿಗೆ ಹೋಗಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲ, ಎಷ್ಟು ಎಕರೆ ಜಮೀನು ಐತೆ ನಿಮ್ಮ ಹತ್ರ? 10 ಎಕರೆ ಇದೆಯಪ್ಪ, 1 ಎಕರೆನೂ ಮಾಡ್ತಾ ಇಲ್ಲ ನಾನು. ನಿಮ್ಮ ಮಗನ ಕೈಲಿ ಮಾಡಿಸ್ಬೋದಲ್ಲ ಅಂದರೆ, ಮಾಡಿಸಿ ಎಲ್ಲ ಆದಾಯ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಸೊ ನಾನು ಅಲ್ಲಿ ಊರ್ದೊಂದು ಪ್ರಾಬ್ಲಮ್ ಅಂದ್ಕೊಂಡು ಶುರು ಮಾಡ್ತೀನಿ. ಜರ್ನಿ ಹೆಂಗಾಗುತ್ತೆ ಅಂತಂದರೆ ಮಳವಳ್ಳಿ, ಟಿ ನರಸೀಪುರ, ಮೈಸೂರು, ಕೊಡಗು, ಶಿವಮೊಗ್ಗ, ಹಿಂಗೆ ಈ ಥರ 8 ತಿಂಗಳು ನಾನು ಪ್ರಯಾಣ ಮಾಡ್ತೀನಿ ಹಿಂಗೆ ಕಾರಲ್ಲಿ. ನನ್ನ ಕಾರಲ್ಲಿ ಹೋಗೋದು, ಐಬಿನಲ್ಲಿ ಉಳ್ಕೊಳ್ಳೋದು, ಬೆಳಗ್ಗೆ ಎದ್ದು ಮತ್ತೆ ಟ್ರಾವೆಲ್ ಮಾಡೋದು. ಸೊ ಹಿಂಗೆ ಟ್ರಾವೆಲ್ ಮಾಡಿದಾಗ ನನಗೆ 8 ತಿಂಗಳಾದ್ಮೇಲೆ ನನಗೊಂದು ಅರ್ಥ ಆಗುತ್ತೆ, ಓಹೋ ಭೂಮಿನಲ್ಲಿ ದುಡ್ಡಿದೆ, ಇದನ್ನ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ದೆನ್ ಮೈಸೂರು ಮಾನಸ ಗಂಗೋತ್ರಿಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಒಂದು ಪುಸ್ತಕ ಬರೆಯೋಕ್ಕೆ ಶುರು ಮಾಡ್ತೀನಿ, ಒಂದು 3 ತಿಂಗಳು. ಅದರ ಹೆಸರು ಟ್ಯಾಕ್ಸ್ ಫ್ರೀ ಇಂಡಿಯನ್ ಮನಿ ಅಂತ ಬರೀತೀನಿ. ಅಂದರೆ ಈ ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟಿದೆ ಅಂತ ರಿಸರ್ಚ್ ಮಾಡ್ತೀನಿ. 68% ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ಯೂಸ್ ಆಗಿದೆ. ಅನ್ಯೂಸ್ ಆಗಿದೆ. 78% ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ. ಈಗ ಎಂಪ್ಲಾಯೀಸ್ನ ವ್ಯವಸಾಯ ಭೂಮಿನ 2 ಕ್ಲಬ್ ಮಾಡಿದ್ರೆ ನಾವು ಏನು ಮಾಡ್ಬೋದು? ಆವಾಗ ನನಗೆ ಬಂದಿದ್ದ ಐಡಿಯಾನೇ, ಇಂಡಿಯಾಗೆ ದುಬೈಗೆ ಆಯಿಲ್ ಹೇಗೋ ಇಂಡಿಯಾಗೆ ಸಾಯಿಲ್ ಹಾಗೆ ಅಂತ. ಅದು ಮೋಸ್ಟ್ಲಿ ಒಬ್ಬ ಸ್ಟಾರ್ ಡೈರೆಕ್ಟರ್ಗೆ ಇಷ್ಟ ಆದ್ರೆ ವಿತ್ ಯುವರ್ ಪರ್ಮಿಷನ್ ಅದೆಲ್ಲ ಕೊಟ್ಬಿಡು ಅಂತಾರೆ. ಸೊ ಇದನ್ನ ನಾನು ಪ್ಲಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡೋಕೆ ಶುರು ಮಾಡ್ತೀನಿ. ಎಷ್ಟು ದುಡಿಬೋದು? ಈಗ ಮೇಜರ್ ಪ್ರಾಬ್ಲಮ್ಮು, ಇಷ್ಟು 8 ತಿಂಗಳು ವಿಸಿಟ್ ಮಾಡಿದಲ್ಲಿ ನಾನು ತಂದಂಥ ಮೇಜರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಏನಪ್ಪ ಅಂದರೆ, ವ್ಯವಸಾಯ ಮಾಡೋದಕ್ಕೆ ಬಂಡವಾಳ ಇಲ್ಲ ರೈತರ ಹತ್ರ, ವ್ಯವಸಾಯ ಮಾಡೋಕ್ಕೆ ಕೆಲಸಗಾರರಿಲ್ಲ, ಮಾಡಿದಂಥ ವಸ್ತುನ ಮಾರಾಟ ಮಾಡೋಕ್ಕೆ ಜಾಗ ಇಲ್ಲ. ಸೊ ಈ 3ನ್ನ ಮೇಜರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಗೊಂಡು ಈ 3ಕ್ಕೆ ಸೊಲ್ಯೂಷನ್ ಕಂಡುಹಿಡಿತೀನಿ. ಹೇಗೆ? ಮೊದಲನೇದು, ಹೆಂಗೂ ನಾನು ಡೆಲಿವರಿ ಕೊಡಬೇಕು ಅಂತಿದ್ದೀನಿ, ಪುನೀತ್ ಸರ್ ಹತ್ರ ಎಲ್ಲ ಮಾತಾಡಿದ್ದೀವಿ. ಅದನ್ನೇ ಒಂದು ನಾವು ಅದಕ್ಕೆ ಮುಂಚೆ ಪೇಟಿಎಂ ಬರೋಕ್ಕಿಂತ ಮುಂಚೆ ನಾನು ನಮ್ಮ ಆಫೀಸ್ ಡಿಮಾನಿಟೈಸೇಷನ್ ಆಗೋದು ಮುಂಚೆ ನಾನು ಒಂದು PA ಸರ್ವಿಸ್ ಅಂತ ಶುರು ಮಾಡಿರ್ತೀನಿ. ಪೇಟಿಎಂ ಥರ ನಾನೇ ಒಂದು ಹೊಸ ನೋಟ್ ಮಾಡೋಣ. ಡಿಜಿಟಲ್ ಕರೆನ್ಸಿ ಅಂತ ಗೊತ್ತಿಲ್ಲ ನನಗೆ, ಬಟ್ ನೋಟ್ ಮಾಡೋಣ, ಅದನ್ನು ಚಲಾವಣೆ ಮಾಡೋಣ. ನನಗೆ ಸಿನಿಮಾ ಎಷ್ಟು ನಂಟು ಅಂದರೆ, ನೋಡಿ ಸ್ವಾಮಿ ನಾವಿರೋದೇ ಹೇಗೆ ಅನ್ನೋ ಫಿಲಮ್ನ ನೋಡ್ಬಿಟ್ಟು ನಾನು ಏನು ಅನ್ಕೊಂಡಿರ್ತೀನಿ ಅಂತ, ಶಂಕರ್ನಾಗ್ ಗ್ಯಾಸ್ ತಂದು ಕೊಡ್ತಿರ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿರ್ತಾರೆ. ಇದನ್ನ ನಾನು ಒಬ್ಬ ವ್ಯಕ್ತಿಗೆ PA ಆಗೋಣ ಅಂತ ಇಟ್ಟಿದ್ದೆ, PA ಸರ್ವಿಸ್ ಅಂತ. ಅದೀಗ ಪಾಸ್ ಮಾರ್ಟ್ ಆಗಿದೆ. ಈಗ ಅದು ಪಬ್ಲಿಕ್ ಅಸಿಸ್ಟೆಂಟ್ ನಾನು ಆಗ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಕೆಲಸನ ಶುರು ಮಾಡ್ತೀನಿ. ಅವಾಗ ಅವ್ರಿಗೆ ದುಡ್ಡು ಕೊಡೋದು ಬೇಡ, ನಮ್ದೇ ಕರೆನ್ಸಿ ಮಾಡ್ಸೋಣ ಅಂತ ನೋಟ್ಸ್ಗಳು ಮಾಡಿಸ್ತೀನಿ ನಮ್ಮ ಡಿಸೈನ್ಸ್ ಎಲ್ಲ ಇಟ್ಬಿಟ್ಟು. ಸೊ ಇದನ್ನ ಮಾಡಿರ್ತೀನಲ್ಲ, ಇದನ್ನ ಸಿಂಕ್ ಮಾಡಿಕೊಂಡು ಪುನೀತ್ ಸರ್ ಹತ್ರನೂ ನಾವು ಸೂಪರ್ ಮಾರ್ಕೆಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತೀವಿ. ಸೊ ಈ ಸೂಪರ್ ಮಾರ್ಕೆಟ್ ಮಾಡೋದು ಹೇಗೆ? ಕರ್ನಾಟಕನ ಒಂದು ಏಕೀಕರಣ ಮಾಡ್ಕೊಡ್ತೀನಿ. ಕರ್ನಾಟಕನ 6 ಝೋನ್ ಮಾಡ್ತೀನಿ. ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮೈಸೂರು ಝೋನು, ಮಂಗಳೂರು ಝೋನ್ ಅಂತ ಮಾಡ್ತೀನಿ. ಈಚ್ ಝೋನ್ ಅಂಡರ್ಗೆ 5 ಡಿಸ್ಟ್ರಿಕ್ಟ್ನ ಕೊಡ್ತೀನಿ. ಬೆಂಗಳೂರು 6 ಡಿಸ್ಟ್ರಿಕ್ಟ್ ಆಗುತ್ತೆ. ಝೋನ್ ಡಿಸ್ಟ್ರಿಕ್ಟ್ ಕೆಳಗಡೆ ತಾಲೂಕ್ಸು, ತಾಲೂಕು ಕೆಳಗಡೆ ಹೋಬಳಿ ಕೆಳಗಡೆ ಪಂಚಾಯತಿ ಕೆಳಗಡೆ ಹಳ್ಳಿ. ಸೊ ಈ ಥರ ಒಂದು ಹೈರಾರ್ಕಿ ಸಿಸ್ಟಮ್ನ ರೆಡಿ ಮಾಡ್ತೀನಿ. ಇಲ್ಲೆಲ್ಲ ಕಡೆನೂ ಕೆಲಸ ಕೊಡೋಣ. ಪಂಚಾಯತಿ ಲೆವೆಲಲ್ಲಿ ಸೂಪರ್ ಮಾರ್ಕೆಟ್ ಮಾಡೋಣ, ಒಂದು 5,000 ಸೂಪರ್ ಮಾರ್ಕೆಟ್ ಮಾಡೋಣ. ಅದೇ ನಮಗೇನಾಗುತ್ತೆ, ಹಳ್ಳಿನಲ್ಲಿರೋ ರೈತರಿಗೆ ಮಾರಾಟ ಕೊಟ್ಟಂಗೆ ಆಗುತ್ತೆ, ಡಿಮಾರ್ಟ್ಗಿನ ಕಡಿಮೆ ರೇಟಲ್ಲಿ ತಲುಪಿಸ್ದಂಗೆ ಆಗುತ್ತೆ. ಅಲ್ಲಿ ಡೆಲಿವರಿ ಕೊಡೋದನ್ನ ಶುರು ಮಾಡಿದಾಗ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಪ್ಯಾಕಿಂಗ್ ಯೂನಿಟ್ಸ್ ಮಾಡಿದಾಗ ಫ್ಯಾಕ್ಟ್ರಿಗಳಾಗುತ್ತೆ ಅಲ್ಲಿ. ಸೊ ನಾವು ರೈತರಿಂದ ಬೆಳೆದಂಥ ವಸ್ತುನ ನೇರ ಖರೀದಿ ಮಾಡುವಂಥ ಒಂದು ಜಾಗನೂ ಆಗುತ್ತೆ ಅದು. ಸೊ ಈ ಥರ ದೃಷ್ಟಿಕೋನ ಇಟ್ಕೊಂಡು ಒಂದು ಬರೆದು ಪ್ಲಾನ್ ಮಾಡಿ, ಲಾಜಿಸ್ಟಿಕ್ ಕಂಪ್ನಿನೆಲ್ಲ ಓಪನ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿ ಸುಮ್ಮನೆ ಲೆಕ್ಕ ಹಾಕ್ತೀನಿ ಸರ್. ನೀವು ನಂಬಲ್ಲ, 5 ವರ್ಷ ಸತತವಾಗಿ ಈ ಥರ ಮಾಡಿದ್ರೆ 17 ಲಕ್ಷ ಕೋಟಿ ಆದಾಯ ತೆಗಿಬೋದು ಅಂತ ಬರುತ್ತೆ ನನ್ನ ಕ್ಯಾಲ್ಕುಲೇಷನ್ ಅಲ್ಲಿ. ಅಂದ್ರೆ ಆ ಒಂದು ಆವಾಗ 2018 ನಾನು ಮಾತಾಡ್ತಿರೋದು. 17ರಲ್ಲಿ 18 ಅಲ್ಲ, 2017ರಲ್ಲಿ ನಾನು ಅನ್ಕೊಳ್ತೀನಿ. ಆಗ ನಮ್ಮ ರಾಜ್ಯದ ಬಡ್ಜೆಟ್ ಎಷ್ಟು? 3.25 ಕೋಟಿ. ಅಯ್ಯೋ, 3 ಪಟ್ಟು ಜಾಸ್ತಿ ಬರುತ್ತಲ್ಲ. ಹಾಗಾದ್ರೆ ನಾವು ಟ್ಯಾಕ್ಸೇ ಫ್ರೀ ಮಾಡ್ಬೋದು, ಜನರ ಹತ್ರ ಟ್ಯಾಕ್ಸ್ ತಗೊಳ್ಳೋದೇ ಬೇಡ, ಈ ಥರನೇ ಮಾಡೋಣ, ಈ ಸಿಸ್ಟಮ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, 2018 ಜನವರಿ 1 ನನ್ನ ಮೊದಲನೇ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀನಿ. ಪಾಸ್ ಮಾಡೋಕ್ಕೆ ಒಂದು ಹಳ್ಳಿನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಬಾಚನಹಳ್ಳಿ ಅಂತ ಅಂದ್ಬಿಟ್ಟು ಮಳವಳ್ಳಿಯಿಂದ ಹತ್ರ ಒಂದು ಹಳ್ಳಿನಲ್ಲಿ ಒಂದು ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ದುಡ್ಡು ಉಳಿಸ್ಕೊಂಡಿರ್ತೀನಿ, ಲಾಸ್ ಆಗಿ ಬಂದಿರ್ತೀನಲ್ಲ, 8 ಕೋಟಿ ಕಳ್ಕೊಂಡಿರ್ತೀನಿ. ಒಂದು 60 ಲಕ್ಷ 70 ಲಕ್ಷ ಇರುತ್ತೆ. ಸೂಪರ್ ಮಾರ್ಕೆಟ್ ಮಾಡಿದಾಗ ಅದು ಕಳೆದೋಗುತ್ತೆ ನನಗೆ. ಎಲ್ಲ ಕಳೆದೋಗ್ಬಿಡುತ್ತೆ. ಯಾಕೆಂದರೆ ಮೋಸ ನಡೆಯುತ್ತೆ ನಮಗೆ, ರೇಟ್ ಕರೆಕ್ಟಾಗಿ ಬರಲ್ಲ, ಜನ ರೇಟ್ ಕರೆಕ್ಟಾಗಿ ಕೊಡಲ್ಲ, ಇದೆಲ್ಲ ಆಗುತ್ತೆ. 3 ತಿಂಗಳು ಮಾಡ್ತೀನಿ, ಅವಾಗ ಫ್ರಸ್ಟ್ರೇಟ್ ಆಗಿಬಿಡ್ತೀನಿ. ಆ 2018 ಅಂತೂ ತುಂಬ ವರ್ಸ್ಟ್ ಇಯರ್ ನನ್ನ ಲೈಫಲ್ಲೇ. ಸರಿ, ಅಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಇನ್ವೆಸ್ಟರ್ಗೆಲ್ಲ ಪಿಚ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ತಗೊಳ್ತೀನಿ. ನಾನು ಅಲ್ಲಿ ಮಾಡಿದಾಗ ನನಗೊಬ್ಬ PDO ಬಂದ್ಬಿಟ್ಟು ಏನು ಮಾಡ್ತಾರೆ, ನಾನು ಬೋರ್ಡ್ ಹಾಕಿರ್ತೀನಿ, ನಾನು ಈ ಥರ ಬದಲಾವಣೆ ತರ್ತೀನಿ ಅಂತ ಅಂದ್ಬಿಟ್ಟು. ಆ PDO ಏನು ಮಾಡ್ತಾನೆ, ಆ MLA ಮಾತು ಕೇಳ್ಕೊಂಡು ಆ ಬೋರ್ಡ್ನ ಕಿತ್ತಾಕಿರ್ತಾನೆ. ನಾವು ಕಿತ್ತಾಕ್ಬಿಡ್ತಾನೆ. ಅದು ಸಿನಿಮಾ ಥರನೇ ಮಾಡಿರ್ತಾನೆ, ರಾಜಕೀಯ ಎಂಟ್ರಿ ಅವಾಗಿಂದ ಎಂಟ್ರಿ. ಅವತ್ತು ನಾನು ಅನೌನ್ಸ್ ಮಾಡ್ತೀನಿ ಜೋರಾಗಿ, ಏನಂತ, ನಾನು ರಾಜಕೀಯಕ್ಕೆ ಬರ್ತೀನಿ, ಅವರೊಬ್ಬರೇನ ಪೊಲಿಟಿಷಿಯನ್ಸ್, ನನಗೆ ಗೊತ್ತಿಲ್ಲ.
ಪಕ್ಷ ಕಟ್ತೀನಿ ಅನ್ನೋ ಐಡಿಯಾಲಜಿ ಇಲ್ಲ. ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಒಳ್ಳೇದು ಮಾಡೋದಕ್ಕೆ ಯಾಕೆ ಅಂತ, ಅದು ಥ್ರೆಟ್ ಆಗಿಬಿಡುತ್ತೆ. ಅದು ಅವರು ನಾನು ಎಲ್ಲೋದ್ರೂ ಅಟ್ಯಾಕ್ ಮಾಡೋಕೆ ಶುರು ಮಾಡ್ಕೊಡ್ತಾರೆ. ನಾನು ಎಲ್ಲೂ ಸಕ್ಸಸ್ ಆಗೋಕೆ ಆಗೋದೇ ಇಲ್ಲ. ಮೈಸೂರಲ್ಲಿ ಬರ್ತೀನಿ, ಮೈಸೂರಲ್ಲೂ ಆಗಲ್ಲ. ನಮ್ಮ ಆಫೀಸ್ ಕಟ್ಟಿರ್ತೀನಿ, ಯಾವುದು ರಾಮಕೃಷ್ಣ ನಗರ ಅಂತ ಬರುತ್ತೆ, ಅಲ್ಲೆಲ್ಲ ಒಂದು ಕಡೆ ಕಟ್ಟಿರ್ತೀನಿ. ಆ ಆಫೀಸ್ನೆಲ್ಲ ಧ್ವಂಸ ಮಾಡ್ತಾರೆ, ಕಳ್ತನ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಅಂತ ಹೋಗ್ತೀನಿ, ಪೊಲೀಸರು ನನಗೆ ಕಂಪ್ಲೇಂಟ್ ತಗೊಳ್ಳಲ್ಲ. ಭೀಮ್ ನವಾಸ್ ದಿನ ನನಗೆ ಇನ್ನೂ ನೆನಪಿದೆ, ನಂದೊಂದಷ್ಟು ಮಾಲ್ಗಳಿರುತ್ತೆ, ಮಾಲ್ನೆಲ್ಲನೂ ಎತ್ಕೊಂಡು ಹೋಗ್ಬಿಡ್ತಾರೆ. ನಾನು ರೆಸ್ಟೋರೆಂಟ್ ಮಾಡಿರ್ತೀನಿ, ಅದು ಶುರು ಮಾಡೋದಕ್ಕೆ ಬಿಡಲ್ಲ. ಸೊ ಈ ಥರದ್ದೆಲ್ಲ ಕೆಲಸಗಳು ನಡೆದಾಗ ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ನಾನು ಮದ್ದೂರು IB-ನಲ್ಲಿ ಬಂದು ಕೂತ್ಕೊಂಡು ಅಲ್ಲೊಂದು ಕಾಫಿ ಡೇ ಇದೆ, ಅಲ್ಲಿ ಕೂತ್ಕೊತಾ ಇರ್ತೀನಿ. ನಾನು ಬಿಸ್ನೆಸ್ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು 3 ಪಾಲಿಸಿ ಮಾಡಿಸಿರ್ತೀನಿ ನಾನು. ಟರ್ಮ್ ಪಾಲಿಸಿ ಅಂತ. ಟರ್ಮ್ ಪಾಲಿಸಿ ಅಂದರೆ ಏನಂದರೆ, ನಾನು ಸತ್ತರೆ ಮಾತ್ರ ದುಡ್ಡು ನಮ್ಮ ಮನೆಗೆ ಬರುತ್ತೆ, ನಾ ಬದುಕಿದ್ರೆ ದುಡ್ಡು ಕೊಡಲ್ಲ ಅದಕ್ಕೆ. ಓಕೆ. ನಾನು ಸತ್ತರೆ ನಮ್ಮ ಮನೆಗೆ 5 ಕೋಟಿ ಬರುತ್ತೆ, ನನಗಿರೋ ಸಾಲ 2.5 ಕೋಟಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಪತ್ರನೆಲ್ಲ ನಮ್ಮ ಮನೆಗೆ ಕೊಟ್ಬಿಡ್ತೀನಿ. ಇದನ್ನ ಇಟ್ಕೊಳ್ಳಿ, ಅಕಸ್ಮಾತ್ ಗೊತ್ತಿಲ್ಲ ಇವ್ ಮನುಷ್ಯನ ಜೀವನ ಹೆಂಗಿದೆ ಅಂತ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇದನ್ನು ಇಂಥವ್ರ ಹತ್ರ ಮಾತಾಡಬೇಕು, ICICI ಬ್ಯಾಂಕ್ ಇವ್ರ ಹತ್ರ ಮಾತಾಡಬೇಕು, IDBI ಇವ್ರ ಹತ್ರ ಮಾತಾಡಬೇಕು, ಡೀಟೇಲ್ಸ್ ಇದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಯಾವುದಕ್ಕೂ ಹುಷಾರಾಗಿರಲಿ ಅಂತ ಕೊಟ್ಬಿಟ್ಟು ನಾನು ಬರ್ತೀನಿ. ಬಂದು ನನ್ನ ಉದ್ದೇಶ ಏನು ಗೊತ್ತಾ, ಹೆಂಗೆ ಇದು ನ್ಯಾಚುರಲ್ ಆಗಿ ಅಂತ ಚಾಲೆಂಜು.